ಹಾಯ್ ಹಲೋ. ಇವತ್ತು ನಾವು ಗ್ರೀನ್ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ. ಗ್ರೀನ್ ಚಿಕನ್ಗೆ ಫಸ್ಟ್ ಕುಕ್ಕರ್ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಇವಾಗ ಮಸಾಲೆ ಪದಾರ್ಥಗಳು ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊತಾ ಇದ್ದೀನಿ. 2 ಟಮಾಟ ಕಟ್ ಮಾಡ್ಬಿಟ್ಟು ಹಾಕೊಳ್ಳೋಣ. ನೋಡಿ, ಟಮಾಟ ಹಾಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಫ್ರೈ ಆಗಲಿ. ಇವಾಗ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕೊಳ್ಳೋಣ. ಇದಕ್ಕೆ 1.5 kg ಅಷ್ಟು ಚಿಕನ್ ಇದೆ. ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಇದು ಸ್ವಲ್ಪ ಎಲ್ಲ ಕಲಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಅರಿಶಿನ ಪುಡಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲಿಸ್ಬಿಟ್ಟು 1-2 ವಿಸಿಲ್ ಬರಲಿ. ಇವಾಗ 1-2 ವಿಸಿಲ್ ಬರಲಿ. ಇದು ಕುಕ್ಕರ್ ಮುಚ್ಚೋಣ. ಎರಡು ವಿಸಿಲ್ ಬರೋ ಅಷ್ಟಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನೋಡಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ತೊಳ್ಕೊಂಡಿದ್ದೀನಿ. ಇವಾಗ ನಾನು ಹೇಳಿದ್ದಷ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಮಸಾಲೆಯಲ್ಲಿ ಒಂದು ಹಸಿ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ. ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊ ಬರೋಣ. 2 ವಿಸಿಲ್ ಆಗಿದೆ. ಇವಾಗ ಆಫ್ ಮಾಡ್ಕೊಳ್ಳೋಣ. 2 ವಿಸಿಲ್ ಆಗಿದೆ. ಆಫ್ ಮಾಡ್ಕೊಂಡು ಇವಾಗ ಮಸಾಲೆ ಹಾಕೋಣ. ಆಗಿದೆ. 2 ವಿಸಿಲ್ ಬರ್ಸ್ಕೊಂಡಿದೀವಿ. ಚಿಕನ್ನ ಚೆನ್ನಾಗಿ ಬೆಂದಿದೆ. ಅಂದ್ರೆ 3/4% ಬೆಂದಿರುತ್ತೆ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ದಿರಾ ಹಾಗೇನೆ ಬೇಯಿಸ್ಕೋಬೇಕಾಗುತ್ತೆ. ಅದೇನಿರಲಿ, ನೀರು ಒಂಚೂರು ಹಾಕಲ್ಲ ನಾವು ಇದಕ್ಕೆ. ಗ್ರೀನ್ ಚಿಕನ್ಗೆ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ, ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ನಾನು ಆಗ್ಲೇ ತೋರಿಸಿದ್ನಲ್ವಾ, ಎಲ್ಲ ಮಸಾಲೆನೂ ರುಬ್ಕೊಂಡಿದ್ದೀನಿ, ಇನ್ನೇನು ಹಾಕ್ಕೊಂಡಿಲ್ಲ, ಅಷ್ಟೇನೆ. ಇವಾಗ ಹಾಕ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡ್ದಿರಾನೆ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಲಿ. ಇದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬರೀ ಮೆಣಸಿನ್ಕಾಯಿ ಪುಡಿ ಹಾಕ್ಕೊತೀನಿ. 1 ನಿಮಿಷ. ಗರಂ ಮಸಾಲ ಸ್ವಲ್ಪ ಹಾಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ. ಗ್ರೀನ್ ಚಿಕನ್ ಅಲ್ವಾ, ಇದಕ್ಕೇನು ಅಷ್ಟೊಂದು ಬೇಕಾಗಿರಲ್ಲ. ಬರೀ ಮೆಣಸಿನ ಪುಡಿ 1 ಸ್ಪೂನ್ ಹಾಕೊಳ್ಳೋಣ, ಸಾಕು. 1.5 ಸ್ಪೂನ್. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪ ಖಾರ ತಿಂತೀನಿ, ಅದಕ್ಕೆ ಖಾರ ಹಾಕ್ಕೊತೀನಿ. ಮತ್ತೆ ಧನಿಯಾ ಪುಡಿ 1.5 ಸ್ಪೂನು. ನೋಡಿ, ಧನಿಯಾ ಪುಡಿ 1.5 ಸ್ಪೂನ್. ಅಂದರೆ ಇದು ಮೀಡಿಯಂ ಸ್ಪೂನಲ್ಲಿ 1.5 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನು ಬರೀ ಮೆಣಸಿನ್ಕಾಯಿ ಪುಡಿ, ಒಂದು ಸ್ಪೂನು ಇಲ್ಲ 3/4 ಸ್ಪೂನ್ ಗರಂ ಮಸಾಲ, ಇಷ್ಟು ಹಾಕ್ಕೊಂಡಿದ್ದೀವಿ. ಇಷ್ಟನ್ನು ಮಿಕ್ಸ್ ಮಾಡೋಣ. ಇಷ್ಟು ಮಿಕ್ಸ್ ಮಾಡಿ ಹೀಗೇನೆ ಲಿಡ್ ಕ್ಲೋಸ್ ಮಾಡಿದಿರಾ 10 ನಿಮಿಷ ಬೇಯಲಿ.
ಲಾಸ್ಟ್ಗೆ ಉಪ್ಪು ಸರೋಗಿದೆಯಾ ನೋಡ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ಗ್ರೀನ್ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಮಸಾಲೆನಲ್ಲಿ ಚಿಕನ್ ಬೆಂದಿದೆ. ಇವಾಗ ನಾವು ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಮುದ್ದೆ ಜೊತೆ ಗ್ರೀನ್ ಚಿಕನ್ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಮಾಡ್ಬಿಟ್ಟು ನಾಳೆ ತಿಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಗ್ರೀನ್ ಚಿಕನ್. ಒಂದ್ಸತಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.